ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಈಗ ಆಲ್ಮೋಸ್ಟ್ ಮಾಡ್ಕೊಂಡಿದ್ದೀರಾ, ಬಟ್ ಸ್ಮಾರ್ಟಾಗಿ ಸ್ಟಡಿ ಮಾಡಿ. ಯಾಕಂತಂದರೆ ನಿಮಗೆ ಯಾವ್ಯಾವ ಕ್ವಶನ್ನು ಯಾವ ಚಾಪ್ಟರ್ದಿಂದ ಹೆಂಗೆ 1 ಮಾರ್ಕ್ 2 ಮಾರ್ಕ್ಸು ಯಾವ ಕ್ವಶನ್ನು ಎಲ್ಲಿಂದ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಟೋಟಲ್ ಬಂದುಬಿಟ್ಟು ನಿಮಗೆ 70+ ಮಾರ್ಕ್ಸ್ ಬೇಕಂದ್ರೂ ಕೂಡ ನಾನಿಲ್ಲಿ ಈ ವಿಡಿಯೋದಲ್ಲಿ ನಾನು ಹೇಳ್ತಾನೆ ಇದ್ದೀನಿ. ನೋಡಿ, ಇವಾಗ ಫಸ್ಟ್ ಚಾಪ್ಟರ್ ಬಂದುಬಿಟ್ಟು ವೈಟಲ್ ಸ್ಟ್ಯಾಟಿಸ್ಟಿಕ್ಸು, ಹೌದಾ? ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಎಷ್ಟು ಮಾರ್ಕ್ಸು? ಟೋಟಲು 13 ಮಾರ್ಕ್ಸು. 13 ಮಾರ್ಕ್ಸಲ್ಲಿ ಯಾವ್ಯಾವ ಕ್ವಶನ್ ಬರುತ್ತೆ ಅಂತಂದರೆ, ಕ್ವಶನ್ ನಂಬರಲ್ಲಿ 1 ಅಂದರೆ ಅದೇ ಕ್ವಶನ್ ಇರುತ್ತೆ ನಿಮಗೆ MCQದಲ್ಲಿ. ಮತ್ತು ಮ್ಯಾಚ್ ದ ಫಾಲೋಯಿಂಗಲ್ಲಿ ಫಸ್ಟು 11A ಕೂಡ ಕ್ವಶನ್ನು ಅದೇ ಬರೋದು. ಮತ್ತು 12th ಕ್ವಶನ್ ಅಂತಂದರೆ ಇದು 1 ಮಾರ್ಕ್ ಆರ್ 1 ವರ್ಡ್ ಕ್ವಶನ್ನು. ಇಲ್ಲಿ 1 ವರ್ಡ್ ಅಥವಾ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ಬರ್ಬೋದು ಇಲ್ಲಿ. ಅಂದರೆ 3 ಕೂಡ ಅಲ್ಲಿ 1 ಮಾರ್ಕಿಂದೇ ಕ್ವಶನ್ ಬರುತ್ತೆ ನಿಮಗೆ. ಆಮೇಲೆ ಇದು 1 ಮಾರ್ಕಿಂದಿದು, ಇದೆಲ್ಲ ಬಂದುಬಿಟ್ಟು ನಿಮಗೆ 1 ಮಾರ್ಕು. 1 ಮಾರ್ಕ್ ಆದ ತಕ್ಷಣ ಇಲ್ಲಿ ಬರೋದು ನಿಮಗೆ 36 ಕ್ವಶನ್ನು. ದಟ್ ಈಸ್ 36 ಕ್ವಶನ್ನು 10 ಮಾರ್ಕ್ಸ್ ಕ್ವಶನ್ನು, 10 ಮಾರ್ಕು. ಟೋಟಲ್ 1 × 3 ದಟ್ ಈಸ್ 3 + 10 ದಟ್ ಟೋಟಲ್ ಬಂದುಬಿಟ್ಟು ನಿಮಗೆ 13 ಮಾರ್ಕ್ಸು ವೈಟಲ್ ಸ್ಟ್ಯಾಟಿಸ್ಟಿಕ್ಸು. ಓಕೆ ಸ್ಟೂಡೆಂಟ್ಸ್, ಈ ರೀತಿ ನೀವು ಫಸ್ಟ್ ಕ್ವಶನ್ MCQ ಆಗಿರೋದ್ರಿಂದ MCQ ಯಾವ್ಯಾವುದು ಕ್ವಶನ್ ಬ್ಯಾಂಕಲ್ಲಿ ಇದೆ ಅದನ್ನು ಕರೆಕ್ಟಾಗಿ ಮಾಡ್ಕೊಂಡ್ರಿ ಅಂತಂದರೆ ನಿಮ್ಗೆ ಅಲ್ಲಿ 1 ಮಾರ್ಕ್ ಬಂದುಬಿಡುತ್ತೆ. ಮ್ಯಾಚ್ ದ ಫಾಲೋಯಿಂಗಲ್ಲಿ ನಿಮ್ಗೆ ಯಾವ್ಯಾವುದು? ಈಗ ಮ್ಯಾಚ್ ದ ಫಾಲೋಯಿಂಗು, ಫಿಲ್ ಇನ್ ದ ಬ್ಲ್ಯಾಂಕ್ಸು ಮತ್ತು 1 ವರ್ಡು. ಯಾಕಂದರೆ 2 ಮಾರ್ಕ್ಸ್ ಅಂತೂ ಇಲ್ಲಿ ಬರಲ್ಲ, 1 ಮಾರ್ಕ್ ಮಾತ್ರ ಇಲ್ಲಿ ಬರೋದು. ಆ ಕ್ವಶನನ್ನು ಸೇಮ್ ಕ್ವಶನ್ಸೇ ಇದೆ MCQ ಅಲ್ಲಿ, ಮ್ಯಾಚ್ ದ ಫಾಲೋಯಿಂಗಲ್ಲಿ, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ, 1 ವರ್ಡಲ್ಲಿ. ಕ್ವಶನ್ ಬ್ಯಾಂಕು ಮತ್ತು ಮಾಡೆಲ್ ಕ್ವಶನ್ ಪೇಪರ್ನ ತರೋ ಆಗಿ ಸ್ಟಡಿ ಮಾಡಿದ್ರಿ ಅಂದರೆ ನಿಮಗೆ 1 ಮಾರ್ಕು ಗ್ಯಾರಂಟಿ. ಕ್ವಶನ್ನು 13 ಇಲ್ಲಿ ನಿಮಗೆ ಮೋಸನೇ ಇಲ್ಲ, 13 ಮಾರ್ಕ್ಸು. ಇದಾಗಿಂದೆ ಇಂಡೆಕ್ಸ್ ನಂಬರ್ ಬರ್ತೀರಾ. ಇಂಡೆಕ್ಸ್ ನಂಬರಲ್ಲಿ ನಿಮಗೆ 18 ಮಾರ್ಕ್ಸು. 18 ಮಾರ್ಕ್ಸಲ್ಲಿ ಯಾವ್ಯಾವ ಕ್ವಶನ್ ಬರುತ್ತೆ ಅಂತಂದರೆ, ಕ್ವಶನ್ ನಂಬರು 2 ಬರುತ್ತೆ, ಕ್ವಶನ್ ನಂಬರ್ 2 ಮತ್ತು 6. ಇಲ್ಲಿ 11B ಅಂದರೆ ಇಲ್ಲಿ ಫಸ್ಟ್ ಬಂದುಬಿಟ್ಟು ನಿಮಗೆ MCQ ಇದು. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸು. ಮತ್ತು 11B ಅಂದರೆ ಸೆಕೆಂಡ್, ಅಲ್ಲಿ A ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಆದರೆ ಇದು B, ಇದು ಮ್ಯಾಚ್ ದ ಫಾಲೋಯಿಂಗು. ಓಕೆ, ಮತ್ತು ಇದೆಲ್ಲ 1 ಮಾರ್ಕ್. ಇದು 1 ಮಾರ್ಕ್ × 3 ಕ್ವಶನ್ ಇಲ್ಲಿ. ಮತ್ತು 5 ಮಾರ್ಕ್ಸಿಂದ ನಿಮಗೆ 5 ಮಾರ್ಕ್ಸ್ ಬಂದುಬಿಟ್ಟು ಫಸ್ಟ್ ಕ್ವಶನ್ನೇ 5 ಮಾರ್ಕ್ಸು. ದಟ್ ಈಸ್ 25th ಕ್ವಶನ್ನು, ಅದು 5 ಮಾರ್ಕ್ಸ್ ಕ್ವಶನ್ನು. ಅದು ಕೂಡ ಅಲ್ಲಿ 5 ಮಾರ್ಕ್ಸು ಯಾವ್ಯಾವುದು ಬರುತ್ತೆ ಅಂತ ನೋಡಿ ಹೇಳ್ತೀನಿ ನಾನಿಲ್ಲಿ. ಕೆಲೀಸ್ ಇರ್ಬೋದು, ಆರ್ ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಇರ್ಬೋದು, ವ್ಯಾಲ್ಯೂ ಇಂಡೆಕ್ಸ್ ನಂಬರು, ಇಲ್ಲ ಸಿಂಪಲ್ ಜೊಮೆಟ್ರಿಕ್ ಮೀನ್ ಇರ್ಬೋದು, ಇಲ್ಲ ಅಂದರೆ CPI ಅಂತಂದರೆ ಅದರಲ್ಲಿ 2 ಮೆಥಡು, AEM ಮೆಥಡ್, ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡು, ಮತ್ತು ಫ್ಯಾಮ್ಲಿ ಬಜೆಟ್ ಮೆಥಡು. ಇದು ನಾನು ಹೀಗೆ ಸಿಂಪಲ್ಲಾಗಿ ನಿಮ್ಗೆ ಯಾವ್ಯಾವ್ದು ಬರ್ಬೋದು ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋಸನ್ನೆಲ್ಲ ನಾನು ಪ್ರಯರಾಗಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ನೀವು ವಿಡಿಯೋಸನ್ನು ಇಂಡೆಕ್ಸ್ ನಂಬರ್ ಅಂತ ಹೊಡೆದ್ರೆ ಅಥವಾ 2026 ಪ್ಲೇ ಲಿಸ್ಟಿಗೆ ಹೋಗಿಬಿಟ್ರಿ ಅಂತಂದರೆ ಅಲ್ಲಿ ಕೂಡ ನಿಮಗೆ ಇವೆಲ್ಲ ಮಾಡಿದ್ದು ರೆಡಿ ಇದೆ ನಿಮಗೆ ವಿಡಿಯೋಸು. ಆ ವಿಡಿಯೋಸನ್ನು ರೆಫರ್ ಮಾಡಿಬಿಟ್ಟು ನೀವು ನೋಡ್ಬೋದು. 25th ಕ್ವಶನ್ನು ಗ್ಯಾರಂಟಿ ಇವೆಷ್ಟು ಕ್ವಶನಲ್ಲಿ ನಿಮಗೆ ಬರುತ್ತೆ. ಆ ಕ್ವಶನ್ಸನ್ನು ನೀವು ಮಾಡ್ಕೊಂಡ್ಬಿಟ್ರಿ ಅಂತಂದರೆ ಪರ್ಫೆಕ್ಟ್ ಆಗಿಬಿಡ್ತೀರಾ ಅಲ್ಲಿ. ಇನ್ನು 10 ಮಾರ್ಕ್ಸ್ ಬಂದುಬಿಟ್ಟು ಇಲ್ಲಿ 36 ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಆದರೆ ಇಲ್ಲಿ ಬಂದುಬಿಟ್ಟು 37th ಕ್ವಶನ್ನು ನಿಮಗೆ ಯಾವ್ಯಾವ್ದು ಬರ್ಬೋದು ಅಂತ ನಾನು ಆಲ್ರೆಡಿ ಈಗ ಇಲ್ಲಂತೂ ಹೇಳಿದ್ದೀನಿ. 36 ಒಂದು ಹೇಳ್ಬಿಡ್ತೀನಿ ಇಲ್ಲಿ. STDR ಕ್ವಶನ್ನು ಅಥವಾ GRR NRR ಇಲ್ಲಿ, ಆರ್ ಇನ್ನೊಂದು A ಮತ್ತು B ಅಂತ TFR ಇರ್ಬೋದು, ಮತ್ತು STDR ಸ್ಮಾಲ್ ಎಕ್ಸಾಂಪಲ್ ಇರ್ಬೋದು, ಸಿಂಗಲ್. ಓಕೆ, ಇದು 3 ಮಾಡೆಲ್ ಕ್ವಶನ್ ಪೇಪರಲ್ಲೇ ಬಂದಿರೋದು, ಹಾಗಾಗಿ ಅದನ್ನು ಹಾಕ್ತಾ ಇದ್ದೀನಿ ಇಲ್ಲಿ. ಈಗ 37th ಕ್ವಶನ್ ಬಂದುಬಿಟ್ಟು ನಿಮಗೆ TRT FRT ಫಸ್ಟ್ ಕ್ವಶನ್ನು.
ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಲಾಸ್ ಪಿಯರ್ಸ್, ಪಾರ್ಚೇಸ್, ಮಾರ್ಷಲ್ ಎಜ್ವರ್ತ್, ಡಾರ್ಬಿಶ್ ಬೋಲೆ ಮತ್ತು ಫಿಶರ್ಸ್. ಇದು 37th ಕ್ವಶನ್. ನೋಡಿ ಇವಿಷ್ಟು ಮಾಡ್ಕೊಂಡ್ರಿ ಅಂತಂದರೆ ಎಷ್ಟಾಯಿತು? 18+13. ನೋಡಿ ನೀವು ಪಾಸ್ ಆಗ್ತೀರಾ ಆರಾಮ್ಸೆ. ಇದು ಪರ್ಫೆಕ್ಟಾಗಿ ಮಾಡ್ಕೊಂಡ್ರಿ ಅಂತಂದರೆ ಇಲ್ಲಿ ಪಾಸ್ ಆಗೇ ಬಿಡ್ತೀರಾ ನೀವು. 11, 8+3 ಇಲ್ಲಿ 31 ಮಾರ್ಕ್ಸು. ವೈಟಲ್ ಸ್ಟ್ಯಾಟಿಸ್ಟಿಕ್ಸು, ಇಂಡೆಕ್ಸ್ ನಂಬರ್ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ಟೈಮ್ ಸೀರೀಸಲ್ಲಿ ನೋಡಿ, ಟೈಮ್ ಸೀರೀಸ್ ಕ್ವಶನಲ್ಲಿ 1 ಮಾರ್ಕು 13th ಕ್ವಶನ್ನು. 13th ಅಂದರೆ ಅಲ್ಲಿ 2 ಮಾರ್ಕ್ಸೇ ಬಂದುಬಿಡುತ್ತೆ ನಿಮಗೆ. 1 ಮಾರ್ಕ್ 1 ಕ್ವಶನ್ನು 13th. ಮತ್ತು 17 ಕ್ವಶನ್ ಅಂತಂದರೆ 17 ಅಂದರೆ ಫಸ್ಟ್ ಬಿ, ಸೆಕ್ಷನ್ ಬಿ ಅಲ್ಲಿ 2 ಮಾರ್ಕ್ ಕ್ವಶನ್. ಇದು 2 ಮಾರ್ಕು. ಇಲ್ಲಿ ಇದು 1 ಮಾರ್ಕ್ ಕ್ವಶನ್ನು. 1 ಮಾರ್ಕ್ ಕ್ವಶನ್ನು ಮತ್ತು 2 ಮಾರ್ಕ್ಸ್ ಕ್ವಶನ್ನು 17. ಇದೆರಡು ಮಾಡಿಬಿಟ್ರಿ ಅಂದರೆ ಇಲ್ಲಿ 3 ಮಾರ್ಕ್ಸ್ ನಿಮಗೆ ಟೋಟಲ್ ಬಂದುಬಿಡ್ತು. ಮತ್ತು ಇನ್ನು 10 ಮಾರ್ಕ್ಸ್ ಬರುತ್ತೆ, ಅದು 38th ಕ್ವಶನ್ ನಂಬರು. 38 ಆಪ್ಷನ್ ಇರುತ್ತೆ ನಿಮಗೆ. ಇದನ್ನು ಕೂಡ ಇಲ್ಲಿ ಮಾಡ್ಬೋದು ನೀವು. ಒಂದು ಬಂದುಬಿಟ್ಟು ನಿಮಗೆ ಲೀನಿಯರ್ ಟ್ರೆಂಡ್ ಅಂತಂದರೆ y = a + bx. ಓಕೆ. ಸೆಕೆಂಡ್ ಒನ್ನು ಬಿ ಕ್ವಶನ್ ಬಂದುಬಿಟ್ಟು ನಿಮಗೆ y = a + bx + cx². ಕ್ವಾಡ್ರಾಟಿಕ್ ಟ್ರೆಂಡು. ಇದು ಕ್ವಾಡ್ರಾಟಿಕ್. ಇದು ಬೇಕಂತಂದರೆ ನನಗೆ ಮೆಸೇಜ್ ಹಾಕಿ, ಕಮೆಂಟ್ ಹಾಕಿ, ನಾನು ಇದನ್ನು ಮಾಡಿ ತೋರಿಸ್ತೀನಂತೆ ನಿಮಗೆ. ಯೂಶ್ವಲಿ ಏಕೆಂದರೆ ನಾನು ಇದನ್ನು ತುಂಬಾ ಕಡಿಮೆ ಮಾಡಿರೋದು ವಿಡಿಯೋಸು. ಇಲ್ಲಿ ಎ ಬಂದುಬಿಟ್ಟು ನಿಮಗೆ ಒಂದು 3 ಇಯರ್ಲಿ ಆರ್ 4 ಇಯರ್ಲಿ ಆರ್ 5 ಇಯರ್ಲಿ ಮೂವಿಂಗ್ ಎವರೇಜಸ್. ಬಿ ಈಸ್ ಫಿಟ್ಟಿಂಗ್ ಆಫ್ ಅ ಫಿಟ್ಟಿಂಗ್ ಆಫ್ ಅ ಲೀನಿಯರ್ ಟ್ರೆಂಡ್ ಏನಿದೆ ಅಲ್ಲ, y = a + bx. ಇಲ್ಲಿ ಟ್ರೆಂಡ್ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡ್ತೀರಾ, ಬಟ್ ಇಲ್ಲಿ ಬರೀ ಎ ಮತ್ತು ಬಿನ ಫೈಂಡ್ ಔಟ್ ಮಾಡ್ತೀರಾ ನೀವು 5 ಮಾರ್ಕ್ಸಲ್ಲಿ. ಇದು ಟೈಮ್ ಸೀರೀಸು ನಿಮಗೆ 10 ಮಾರ್ಕ್ಸ್. ನಾನು ಇಂಡೆಕ್ಸ್ ನಂಬರ್ ಮಾಡಲ್ಲ, ಇದನ್ನು ಮಾಡ್ತೀನಿ ಅಂತಂದರೂ ಕೂಡ ಇದನ್ನು ಕೂಡ ಇಲ್ಲಿ ನೀವು ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಂಟರ್ಪೊಲೇಷನ್, ಎಕ್ಸ್ಟ್ರಾಪೊಲೇಷನಲ್ಲಿ ಕೂಡ ನಿಮಗೆ ಬರೋ ಕ್ವಶನ್ಸ್ ಯಾವುದು ಅಂತಂದರೆ, ಕ್ವಶನ್ ನಂಬರ್ 18 ಅಂದರೆ 2 ಮಾರ್ಕ್ಸ್ ಕ್ವಶನ್ನು, 2 ಮಾರ್ಕ್ಸು. ಮತ್ತು ಇನ್ನೊಂದು ಕ್ವಶನ್ ಬಂದುಬಿಟ್ಟು 26 ಅಂತಾರೆ. 25 ಇಂಡೆಕ್ಸ್ ನಂಬರು, 26 ನಿಮಗೆ ಬರೋದು ಬೈನಾಮಿಯಲ್ಲು ಆರ್ ನ್ಯೂಟನ್ ಮೆಥಡು. ಇದರಲ್ಲಿ ಇದೆರಡೂ ಪರ್ಫೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು ನಿಮಗಿಲ್ಲಿ 2 ಮಾರ್ಕ್ಸು + 5 ಮಾರ್ಕ್ಸು 7 ಮಾರ್ಕು. ನೋಡಿ 31 ಮಾರ್ಕ್ಸು ಬಂದಿತ್ತು ನಿಮಗೆ +3. ಯಾವುದು? ಟೈಮ್ ಸೀರೀಸು 34 ಆಯಿತು. 34 + 7 ಅಂತಂದರೆ ಇಲ್ಲಿ 34 + 7 ಅಂತಂದರೆ ನಿಮಗೆ ಟೋಟಲ್ ಬಂದುಬಿಟ್ಟು 41 ಮಾರ್ಕ್ಸು. 41 ಮಾರ್ಕ್ಸ್ ನಿಮಗೆ ಹಾಫ್ ಅಂದರೆ 50% ಆಫ್ ದ ಪೇಪರು ಕಂಪ್ಲೀಟ್ ಆಗಿಬಿಡುತ್ತೆ ಇಂಟರ್ಪೊಲೇಷನ್, ಎಕ್ಸ್ಟ್ರಾಪೊಲೇಷನ್ಗೆ. ಇಲ್ಲಿ ನೀವು ಇಲ್ಲಿವರೆಗೂ 50% ತೆಗಿಬೋದು. ಅಂದರೆ 80 ಮಾರ್ಕ್ಸ್ಗೆ 80ಗೆ ನಿಮಗೆ 50%, 40 ಮಾರ್ಕ್ಸು ಬಂದುಬಿಡುತ್ತೆ ಇಲ್ಲಿ ಇದು 4 ಚಾಪ್ಟ್ರಿಗೆ. ಓಕೆ. ಈಗ ಇಲ್ಲಪ್ಪ ನಾನು ಆಪ್ರೇಷನ್ ರಿಸರ್ಚ್ ಕೂಡ ಮಾಡ್ತೀನಿ ಅಂತಂದರೆ, ಆಪ್ರೇಷನ್ ರಿಸರ್ಚಲ್ಲಿ ನಿಮಗೆ ಬರೋ ಕ್ವಶನ್ಸು ಟೋಟಲು 21 ಮಾರ್ಕಿದು. ಆಪ್ರೇಷನ್ ರಿಸರ್ಚಲ್ಲಿ ಟೋಟಲ್ 21 ಮಾರ್ಕ್ಸು. ಅಲ್ಲಿ ಬರೋದು ನಿಮ್ಗೆ LPP, TP, GT ಅಂದರೆ ಹೇಳ್ತೀನಿ ನೋಡಿ, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಮು. ಇದು ಫಿಕ್ಸ್ಡ್ ಕ್ವಶನ್ನು. POQ ಅಲ್ಲಿ ಯಾವುದು ಫಿಕ್ಸ್ಡ್ ಕ್ವಶನ್ ಅಂತಂದರೆ ನಿಮ್ಗೆ ಹೇಳ್ತೀನಿ ನೋಡಿ. ಇಲ್ಲಿ 35th ಕ್ವಶನ್ ಇದು. 35th ಕ್ವಶನ್ ಈಸ್ ಅ ಫಿಕ್ಸ್ಡ್ ಕ್ವಶನ್ LPP. ಓಕೆ. ಇದು ಬಿಟ್ಟರೆ ನಿಮಗೆ ಮತ್ತೆ ಇಲ್ಲಿ
ಒನ್ ಮಾರ್ಕ್ ಬಂದುಬಿಟ್ಟು ನಿಮಗೆ ಕ್ವಶನ್ ನಂಬರು 5. 1 ಮಾರ್ಕಿಗೆ ಕ್ವಶನ್ ನಂಬರ್ 5. ಓಕೆ, 10, 11 ಈ ಕ್ವಶನ್ನು ಅಂದರೆ 1 ಮಾರ್ಕ್ ಇದು. 1 ಇಂಟು 3 ಆಗಿಬಿಡ್ತಿಲ್ಲಿ, 1 ಇಂಟು 3 ಆಯ್ತು ನಿಮಗೆ. ಮತ್ತು 2 ಮಾರ್ಕ್ಸಿಂದು ಬರುತ್ತೆ ಇಲ್ಲಿ. 2 ಮಾರ್ಕ್ಸಿಂದು 16th ಕ್ವಶನ್ ನಂಬರು 16, 24 ಇಲ್ಲೇ 2 ಮಾರ್ಕ್ಸು ಇಂಟು 2 ಕ್ವಶನ್ಸು ಅಂದರೆ ಟೋಟಲು 3 ಮತ್ತು 4 ಅಂತಂದರೆ 3 + 4 7 ಮಾರ್ಕ್ ಆಯಿತು ಇಲ್ಲಿ. 7 ಮಾರ್ಕು. ಈಗ ಇನ್ನೊಂದು ಕ್ವಶನ್ನು ಟೋಟಲು 1 ಮಾರ್ಕು 2 ಕ್ವಶನ್ಸ್ ಅಂದ್ಕೊಳ್ತೀನಿ. ಇದು 5 ಅನ್ನೋ ಕ್ವಶನ್ ನಂಬರ್ 5, 10 ಆ್ಯಂಡ್ 11. ಜಸ್ಟ್ ಅ ಮಿನಟ್. 16 ಕ್ವಶನ್ ಕೂಡ ಅಲ್ಲಿ 1 ಮಾರ್ಕು. ದಟ್ಸ್ ವೈ ಇಲ್ಲಿ 1 ಇಂಟು 4 ಅಂದರೆ 4 ಪ್ಲಸ್ ಇಲ್ಲಿ 2 ಇಂಟು 1 ಒಂದೇ ಕ್ವಶನು 24 ಅಷ್ಟೇ. 16 ಬಂದುಬಿಟ್ಟು ನಿಮಗೆ 1 ಮಾರ್ಕಲ್ಲೇ ಬರುತ್ತೆ. ಟೋಟಲ್ ಬಂದುಬಿಟ್ಟು ಇಲ್ಲಿ 4 + 2 ದಟ್ ಈಸ್ 6. ಟೋಟಲು 6 ಮಾರ್ಕ್ಸು. 5 ಮಾರ್ಕ್ಸಿಂದು 3 ಬರುತ್ತೆ ನಿಮಗೆ. 5 ಮಾರ್ಕ್ಸ್ 3 ಬರುತ್ತೆ. ದಟ್ ಈಸ್ 15 ಮಾರ್ಕ್ಸು. 15 + 6 ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 21 ಮಾರ್ಕು. ಯಾವ್ಯಾವ ಕ್ವಶನ್ ಬರ್ಬೋದು ಇಲ್ಲಿ ಅಂತಂದರೆ LPP ಅಂತೂ ಫಿಕ್ಸ್ ಆಗಿದೆ. ಇಲ್ಲಿ 30 ಮತ್ತು 31 ಕ್ವಶನ್ ನಂಬರು. 30 ಮತ್ತು ನಿಮಗೆ ಜಸ್ಟ್ ಅ ಮಿನಿಟ್ ಚೆಕ್ ಮಾಡಿಬಿಡ್ತೀನಿ. 30 ಮತ್ತು 31 ಕ್ವಶನ್ ನಂಬರು. 30th ಕ್ವಶನ್ ಯಾವುದು ಬರ್ಬೋದು ಅಂತಂದರೆ 30th ಕ್ವಶನ್ನು ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಮು ಅಥವಾ ಗೇಮ್ ಥೇರಿ. ಇಲ್ಲಿ 31 ಕ್ವಶನ್ನು ಇನ್ವೆಂಟರಿ ಥೇರಿ ಆರ್ ರಿಪ್ಲೇಸ್ಮೆಂಟ್ ಥೇರಿ. ಇದರಲ್ಲಿ ಇದನ್ನು ಇಷ್ಟು ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಟೋಟಲ್ ಬಂದುಬಿಟ್ಟು 21 ಮಾರ್ಕು. ಇಲ್ಲಿ 21 ಮಾರ್ಕ್ಸು ನೋಡಿ, ಅಲ್ಲಿ 41 ಮಾರ್ಕ್ ಆಗಿತ್ತು. 41 + 21 ಮಾರ್ಕು ದಟ್ ಈಸ್ 62 ಮಾರ್ಕ್ಸ್ ಆಯ್ತು. ಇಲ್ಲಿ ಟೋಟಲ್ ಬಂದುಬಿಟ್ಟು ನಿಮಗೆ 62 ಮಾರ್ಕ್ಸು 80ಗೆ. ಇದಿಷ್ಟು ಮಾಡಿದರೆ ಇನ್ನು ನಾವು ಯಾವುದು ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ ಕೂಡ ಬಿಟ್ಟಿದ್ದೀವಿ ಮತ್ತು ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಕೂಡ ಇಲ್ಲಿ ತೆಗೆದುಬಿಟ್ಟು ಬಂದಿರೋ ಮಾರ್ಕ್ಸು. ಬಟ್ ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ನಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನ ನೀವು ಸಾಲ್ವ್ ಮಾಡಿಕೊಂಡ್ರಿ ಅಂತಂದರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಬಂದುಬಿಟ್ಟು ನಿಮಗೆ ಅದು ಕ್ವಶನ್ನು ಯಾವುದು ಇದರಲ್ಲಿ LPP ಇಸ್ ಅ ಫಿಕ್ಸ್ಡ್ ಕ್ವಶನ್. ದಟ್ ಈಸ್ ಅ 35 ಕ್ವಶನ್. 35, 34, 33, 32 ಕ್ವಶನ್ ನಂಬರ್ 32 ಏನಿದೆ ಅಲ್ಲ ಇಲ್ಲಿ 32 ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನು ಫಿಕ್ಸ್ಡ್ ಕ್ವಶನ್. ಅದು ಇದು ಕೂಡ ಈಸಿಯಾಗಿರುವಂಥ ಕ್ವಶನ್ನು. ನಂದು ವಿಡಿಯೋ ಇದೆ. ಈ ವಿಡಿಯೋ ನೋಡ್ಕೊಂಡು ಬಿಟ್ರಿ ಅಂದರೆ ಇಲ್ಲಿ 2 ನಿಮಗೆ ಬಂದುಬಿಡುತ್ತೆ. ಇಲ್ಲಿ 62 + 5 ಆಯಿತು ನಿಮ್ಮದು ಮಾರ್ಕ್ಸು. ಈಗ ಹಾಕ್ತೀನಿ ನೋಡಿ. ಇನ್ನೊಂದೆರಡು ಫಿಕ್ಸ್ ಕ್ವಶನ್ ಹೇಳ್ತೀನಿ ನಿಮಗಿಲ್ಲಿ. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆಯಿತಾ? ಇಲ್ಲಪ್ಪ ಇದನ್ನು ನನಗೆ ಟಫ್ ಆಗ್ತಿದೆ ಅಂದರೆ SQC ಮಾಡ್ಕೊಳ್ಬೋದು ನೀವು. SQCಯಲ್ಲಿ X ಬಾರ್ ಚಾರ್ಟು, R ಚಾರ್ಟು, C ಚಾರ್ಟು ಮತ್ತು NP ಚಾರ್ಟು. ಈ ಚಾರ್ಟ್ 4 ಚಾರ್ಟಲ್ಲಿ 1 ಚಾರ್ಟ್ ಕಲ್ತ್ಬಿಟ್ರೆ ನೀವು ಅಲ್ಲಿ ನಿಮ್ಮ ಗ್ರಾಫ್ ಹಾಕೋದಂತೂ ಏನೂ ಇಲ್ಲ, ಚಾರ್ಟ್ ಹಾಕೋದಂತೂ ಇಲ್ಲ. ಬರೀ ಕಂಟ್ರೋಲ್ ಲಿಮಿಟ್ಸನ್ನ ಮಾತ್ರ ನೀವು ಮಾಡ್ತೀರಾ. ಕಂಟ್ರೋಲ್ ಲಿಮಿಟ್ಸ್ ಅಂತಂದರೆ ಅಲ್ಲಿ ನೆನ್ಪಿಟ್ಕೊಂಡು ನೀವು ಸ್ಟ್ಯಾಂಡರ್ಡ್ಸ್ ಗಿವನ್ನು, ಸ್ಟ್ಯಾಂಡರ್ಡ್ಸ್ ನಾಟ್ ಗಿವನ್ನು ಟೆಕ್ಸ್ಟ್ ಬುಕ್ ನೋಡಿದಾಗ ನಿಮ್ಗೆ ಅಲ್ಲಿ ಪ್ರಾಬ್ಲಮ್ಸ್ ಕನ್ಫ್ಯೂಷನ್ ಆಗ್ಬೋದು. ಬಟ್ ಇಲ್ಲಿ ನೋಡಿ ಮಾಡೆಲ್ ಕ್ವಶನ್ ಪೇಪರ್ ನೋಡಿ ಎಷ್ಟು ತುಂಬ ಈಸಿಯಾಗಿರುವಂಥ ಕ್ವಶನ್ಸ್ ಕೊಟ್ಟಿದ್ದಾರೆ. ಮತ್ತು ಮಾಡೆಲ್ ಕ್ವಶನ್ ಪೇಪರಲ್ಲಿ ಕ್ವಶನ್ ಬ್ಯಾಂಕಲ್ಲಿ ಕೂಡ ಕಂಟ್ರೋಲ್ ಲಿಮಿಟ್ಸು CL, LCL, UCL ಮಾಡ್ಕೊಂಡ್ರಿ ಅಂತಂದರೆ ಅಲ್ಲೊಂದು 5 ಮಾರ್ಕ್ಸು ನಿಮಗೆ ಗ್ಯಾರಂಟಿ ಆದಂಥ ಕ್ವಶನ್. ಇದು ಗ್ಯಾರಂಟಿ ಕ್ವಶನ್ನು. ಇಲ್ಲಿ SQC ಬಂದುಬಿಟ್ಟು ಟೋಟಲ್ 8 ಮಾರ್ಕ್ಸ್ ಬರುತ್ತೆ. 8 ಮಾರ್ಕ್ಸು. 2 ಮಾರ್ಕ್ಸು 2 × 1 = 2 ಮತ್ತು 1 ಮಾರ್ಕು. ಮತ್ತು ಇಲ್ಲಿ 5 ಮಾರ್ಕ್ಸು 1 ಗ್ಯಾರಂಟಿ ಕ್ವಶನ್ನು. ಯಾವ್ಯಾವ ಕ್ವಶನ್ ಅಂತ ಹೇಳ್ಬಿಡ್ತೀನಿ ನೋಡಿ ನಾನಿಲ್ಲಿ. SQCಯಲ್ಲಿ ಕ್ವಶನ್ ನಂಬರ್ 9, 23
ಮತ್ತು 34 ಬಂದುಬಿಟ್ಟು 5 ಮಾರ್ಕ್ಸ್ ಇದು 23 2 ಮಾರ್ಕ್ಸು, ಇದು 1 ಮಾರ್ಕು. 1 ಮಾರ್ಕ್ 9 ಅಂದರೆ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬರುತ್ತದು. ಓಕೆ, ಇದನ್ನು ಇಷ್ಟು ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ನೋಡಿ ಇಲ್ಲಿ ಕೂಡ ಇಲ್ಲಿ ಇದೊಂದು 5 ಮಾರ್ಕ್ಸು, ಅಲ್ಲಿ 62 + 5 ಬಂದುಬಿಡ್ತಿಲ್ಲಿ 67 ಮಾರ್ಕ್ಸು. 67 ಮಾರ್ಕ್ಸು ಪ್ಲಸ್ ಇದನ್ನು 1 ಮಾರ್ಕ್ 2 ಮಾರ್ಕ್ಸ್ ಮಾಡ್ಕೊಂಡ್ರಿ ಅಂದರೆ 3 ಮಾರ್ಕ್ಸು, ಟೋಟಲ್ ಬಂದುಬಿಟ್ಟು 70 ಮಾರ್ಕ್ಸು. ಔಟ್ ಆಫ್ 80ಗೆ 70 ಮಾರ್ಕ್ಸು ಗ್ಯಾರಂಟಿ ನಿಮಗೆ. ಮತ್ತು ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ನು ಕೂಡ ನೀವು 1 ಮಾರ್ಕ್ 2 ಮಾರ್ಕ್ಸು, ಬರ್ನೋಲಿ ಡಿಸ್ಟ್ರಿಬ್ಯೂಷನ್ನು ತುಂಬಾ ಈಸಿಯಾಗಿದೆ. ಬರ್ನೋಲಿ ಡಿಸ್ಟ್ರಿಬ್ಯೂಷನ್ನು ಅದನ್ನು ಕೂಡ ಮಾಡಿದರೆ 70+ ಅಂತ ನೀವು ಸ್ಕೋರ್ ಮಾಡ್ಬೋದು. ಬಟ್ ಒಂದಂದರೆ ನೀವು ಕರೆಕ್ಟಾಗಿ ಮಾಡಬೇಕು. 1 ಮಾರ್ಕ್ 2 ಮಾರ್ಕ್ಸ್ ಕೂಡ ಅಲ್ಲಿ ಕರೆಕ್ಟಾಗಿ ಮಾಡ್ಕೊಳ್ಬೋದು. 1 ಡೇ ಅಷ್ಟೇ ಇದೆ ನಿಮಗೆ. 1 ಡೇಯಲ್ಲಿ ನೀವು 70+ನ ಸ್ಕೋರ್ ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಎಲ್ಲರೂ ಸ್ಕೋರ್ ಮಾಡಿ. ಇದರಲ್ಲಿ ಯಾವುದಾದ್ರೂ ಬಂದಿಲ್ಲ ಅಂತಂದರೂ ಕೂಡ ನಾನು ಕಮೆಂಟ್ ಹಾಕಿ, ನಾನು ನಾಳೆ ಇದೆಯಲ್ಲ ಆ ಟೈಮಲ್ಲಿ ನಿಮಗೆ ಈ ವಿಡಿಯೋಸನ್ನು ನಾನು ಕವರ್ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.